ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅರುಣ್ ಮಲ್ಲಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್. ನಾವಿವತ್ತು ಊರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಒಂದು ಗುರು ಪ್ರವೇಶ ಆಯಿತು. ಸೊ ಅದಕ್ಕೆ ವಿಸಿಟ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಸೊ ಫಸ್ಟ್ ಮಾಲೂರಿಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿಯವರೆಲ್ಲ ಇದ್ದಾರೆ ಅಲ್ಲಿ. ಸೊ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಮಾಲೂರು ಅಂದರೆ ನನಗೆ ತುಂಬ 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 ಇಷ್ಟ. ಬಿಕಾಸ್ ಯಾಕೆ ಅಂದರೆ ನಾನು ಹುಟ್ಟಿ ಬೆಳೆದಿರುವಂತಹ ಊರದು. ಸೊ ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಮಾಲೂರು. ಸೊ ನಾನು ಎಲ್ಲೆಲ್ಲೆಲ್ಲ ಸುತ್ತಲಾಡಿದ್ದೀನಿ, ಎಲ್ಲೆಲ್ಲೆಲ್ಲ ಓಡಾಡಿದ್ದೀನಿ. ಹೋದರೆ ಮಾಲೂರಿಗೆ ಹೋದರೆ ಎಲ್ಲ ನೆನಪಾಗುತ್ತೆ ಗೈಸ್. ನಾವಿಲ್ಲೆಲ್ಲ ಓಡಾಡಿದ್ವಲ್ಲ ಈ ಥರ. ಆದರೆ ನಾನು ಜಾಸ್ತಿ ಹೋಗಲ್ಲ, ಯಾವಾಗೂ ಸೊ ಅದಕ್ಕೆ ಇಲ್ಲಿ ಮಾಲೂರಲ್ಲಿ ಹೂವು ತೊಗೊಳೋಣ ಅಂತ ಬಂದೆ. ಸೊ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ ಗೈಸ್. ನಿಜವಾಗ್ಲೂ ಒಂದು ಮೊಳ 50 ರೂಪಾಯಿ ಅಂತೆ. ಅದಕ್ಕೆ ಒಂದು 2 ಮೊಳ ಈಸ್ಕೊಂಡು ತಿರ್ಗಾ ಈಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಅತ್ತಮ್ಮ ನೈಟಿ ಮತ್ತೆ ನೋಡ್ರಿ, ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಅವ್ರ ಅಜ್ಜಿ ಮೇಲೆ ಕುತ್ಕೊಂಡಿದ್ದಾನೆ ಅಂತ. ಹಿಂಗೋಕ್ಕಿತ್ತ ಹಾಯ್ ಹಾಯ್ ಶೋಪ ಬಾಯ್ ಹಾಯ್ ಅನು ಹಾ. ಬಂದಿದ ತಕ್ಷಣ ನನ್ನ ನಾದಿನಿ ಟೀ ಕೊಟ್ಟಳು. ಸೊ ಕುಡಿಯೋಣ ಅಂತ ಕುಡಿತಾಯಿದ್ದೀನಿ. ಮತ್ತು ಮಾತಾಡ್ತಾ ಇದ್ದೆ ನಾನು ಒಂದು ಸ್ವಲ್ಪ. ಮತ್ತು ನಾದಿನಿ ಬಗ್ಗೆ ಹೇಳ್ತೀನಿ. ನನಗೆ ಅವಳು ನಾದಿನಿನೇ ಅಲ್ಲ. ಬಿಕಾಸ್ ಯಾಕೆ ಅಂದರೆ ಅವಳು ನನ್ನ ಮಗಳ ಥರ. ನಾನು ಆ ಥರ ಟ್ರೀಟ್ ಮಾಡ್ತೀನಿ. ಅವಳು ಅಷ್ಟೇ ಕೇರ್ ಮಾಡ್ತಾಳೆ ನಾನು ಅಷ್ಟೇ ಅವಳನ್ನ ಅಷ್ಟೊಂದು ಕೇರ್ ಮಾಡ್ತೀನಿ. ಸೊ ನಮ್ಮಿಬ್ಬರ ಮಧ್ಯೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಹಂಗೆ ಟೀ ಕುಡಿತಾ ಮಾತಾಡ್ತಾ ಇದ್ವಿ. ಅದು ಬೇರೆ ಲೇಟಾಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರನ್ನೆಲ್ಲ ಜಲ್ದಿ ರೆಡಿಯಾಗಿ ಅಂತ ಹೇಳ್ತಾ ಇದ್ವಿ. ನಮ್ಮ ಗಾಡಿನಲ್ಲೇ ಅಜ್ಜಿನ ಕೂಡ ಕೂರಿಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಾವ ಅಟ್ಲೇ ಇರ್ತಾನ ಮನೆ. ಬಾಯ್ 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 ಬಾಯ್. ಚೆನ್ನಾಗಿ ಹುಷಾರಾಗಿ ಹೋಗ್ಬಿಟ್ಟು. ನನಗೆ ಅತ್ತೆ ಅಂತಲೇ ಫೀಲ್ ಆಗಲ್ಲ. ಬಿಕಾಸ್ ಯಾಕೆ ಅಂದರೆ ನಾನು ಆ ಥರ ಮೈಂಡಲ್ಲಿ ಇಟ್ಕೊಂಡಿಲ್ಲ. ಯಾಕೆ ಅಂದರೆ ನಮ್ಮಮ್ಮ ಥರ ನಾನು ಫೀಲ್ ಮಾಡ್ತೀನಿ. ಸೊ ಇವ್ರು ನಮ್ಮಮ್ಮ ಅಂತಲೇ ಹೇಳ್ಬೋದು. ಇನ್ನೂ ಒಬ್ಬರಿದ್ದಾರೆ. ಇದೆ ಇಲ್ಲೋ ಯಾರ ತಪ್ಪು ನೋಡಿ. ಇವರು ಹಬ್ಬನೇ ಸೂಪಿಲ್ಲ ನಿನ್ನೆ. ರೈಸ್ ಐತ್ಕಮ್ಮ. ಹಾ ಗಾಡಿ
ಗಾಡಿ ಬೇರೆ ಕಚ್ಕೊಬಿಟ್ಟಿದೆ ಅಲ್ಲಿ. ನೀವು ನೋಡ್ಬೋದು ಅದು ಹಿಂದಕ್ಕೂ ಬರ್ತಾಯಿಲ್ಲ ಮುಂದಕ್ಕೂ ಹೋಗ್ತಾಯಿಲ್ಲ. ಸೊ ಪ್ರಯತ್ನ ಪಟ್ಟರು, ಲಾಸ್ಟಿಗೆ ಆಗಲೇ ಇಲ್ಲ. ಫೈನಲಿ ಅದು ಕ್ರೈನ್ ಥರ ಬರುತ್ತಲ್ವ, ಸೊ ಅದರಲ್ಲಿಂದ ತೆಗ್ಸಿದ್ದು. ನೋಡ್ರಿ ನನ್ನ ಮಕ್ಕಳಿಬ್ರು ಯಾವ ಥರ ಆಟಾಡ್ತಾ ಇದ್ದಾರೆ ಅಂತ. ಸೊ ರಾತ್ರಿ ಮಲಗೋಕ್ಕಾಗಿಲ್ಲ. ಸೊ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು, ಚೆನ್ನಾಗಿ ಮೀಟಿಂಗ್ ಮಾಡಿಕೊಂಡು, ಅವ್ರ ಬಗ್ಗೆ ನಾವು ನಮ್ಮ ಬಗ್ಗೆ ಅವ್ರಿಗೆ ತಿಳಿಸಿ, ಇದೆ ಒಂದು ಸ್ವಲ್ಪ ಇರುತ್ತಲ್ವ ಡಿಸ್ಕಷನ್ಸು, ಆ ಥರ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಆರಾಮಾಗಿದ್ರಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಗೈಸ್, ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ಹೇಳಿ, ಓಕೆನಾ? ಚೆನ್ನಾಗಿ ರೆಡಿ ಆಗಿದ್ದೀನಿ ಗೊತ್ತಿಲ್ಲ, ಬಟ್ ಓಕೆ ಈ ಥರ ಕಾಣಿಸ್ತಿದ್ದೀನಿ. ಇಲ್ಲಿ ಮನೆಯಲ್ಲಿ ಪೂಜೆ ಆಗ್ತಿದೆ. ಯಾವ ಥರ ಪೂಜೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ब्रह्मवक्षसेनान्नाद्येन दवद्येन लोकेन ततो मे श्रियामावः ಯೂಟ್ಯೂಬ್ ಅಲ್ಲ ಕಣ, ಯೂಟ್ಯೂಬ್ ನೋಡಿ ಯಾರು ವಾನ್ಸೆ బాగుందన్న ఎట్లుంది? ಫೈನಲಿ ನಾವು ಇನ್ನು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಆಯ್ತಲ್ವ, ಇನ್ನು ಹೋಗಬೇಕು. ಮತ್ತು ಇನ್ನು 3 days ಇದೆ ಅಷ್ಟೇ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡಿಬೇಕು ಮನೆಯಲ್ಲಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್.